ನಾನು ಬರೋವರೆಗೂ ಮಾತ್ರ ಅಲ್ಲ, ಬಂದು ಇದ್ದು ಹೋದ ಮೇಲೂ ನಂದೇ ಹಾವಳಿ ಅಂತ ಇದೆ ಎಸ್ಐಆರ್ ಪ್ರಕ್ರಿಯೆ ನಡೀತಿದ್ದಾಗಲೇ ಸಾಕಷ್ಟು ವಿವಾದಕ್ಕೆ ಗ್ರಾಸವಾಗಿ ಈಗ ಮುಕ್ತಾಯವಾದ ಬಳಿಕವೂ ಹಲ್ಚಲ್ ಸೃಷ್ಟಿ ಮಾಡಿದೆ. ಇದೇ ಎಸ್ಐಆರ್ ಕಾರಣಕ್ಕೆ ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳು ರೆಡ್ ಝೋನ್ನಲ್ಲಿದ್ದು ನಗರದ ಅರ್ಧಕ್ಕರ್ಧ ಮತದಾರರನ್ನೇ ಡಿಲೀಟ್ ಮಾಡಲಾಗಿದೆ. ಇದರಿಂದ ಜನ ಕಕ್ಕಾಬಿಕ್ಕಿಯಾಗಿದ್ದು ಎಸ್ಐಆರ್ ಪುನರ್ ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ. ಎಸ್ಐಆರ್ ರಾಜ್ಯದಲ್ಲಿ ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದರೆ ವಿವಾದದಿಂದಲೇ ಶುರುವಾದ ಪ್ರಕ್ರಿಯೆ ಈಗ ಮುಕ್ತಾಯವಾಗುವಾಗ ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿದ್ದ ಅರ್ಧದಷ್ಟು ಹೆಸರುಗಳನ್ನೇ ಅಳಿಸಿ ಹಾಕಿದೆ. ಎಸ್ಐಆರ್ ಎಫೆಕ್ಟ್, ಬೆಂಗಳೂರಿನ ಅರ್ಧ ಪಾಲು ಮತದಾರರೇ ಡಿಲೀಟ್. ಎಸ್ಐಆರ್ ಪುನರ್ ಪರಿಶೀಲನೆ ನಡೆಸಲು ಜನರಿಂದ ಹೆಚ್ಚಿದ ಒತ್ತಾಯ. ರಾಜ್ಯದಲ್ಲಿ ಜೂನ್ 30ರಿಂದ ಆಗಸ್ಟ್ 17ರವರೆಗೆ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿದೆ. ಈ ಮಹಾಸರಣಿಗೇನೋ ಇತಿಶ್ರೀ ಹಾಡಲಾಗಿದೆ. ಆದರೆ ಇದು ಮುಗಿದಿದ್ದು ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಎಸ್ಐಆರ್ನಲ್ಲಿ ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳು ರೆಡ್ ಝೋನ್ನಲ್ಲಿವೆ. 25 ಕ್ಷೇತ್ರಗಳಲ್ಲಿ ಅರ್ಧದಷ್ಟು ಮತದಾರರ ಹೆಸರುಗಳೇ ಮಾಯವಾಗಿ ಹೋಗಿವೆ. ಇನ್ನು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ 40ರಿಂದ 49% ಮತಗಳು ಡಿಲೀಟ್ ಆಗಿವೆ. ಹೀಗಾಗಿ ಮತ್ತೆ ಎಸ್ಐಆರ್ ಪ್ರಕ್ರಿಯೆ ಪುನರ್ ಪರಿಶೀಲನೆಗೆ ಜನ ಒತ್ತಾಯಿಸಿದ್ದಾರೆ. ಸಹಾಯವಾಣಿ ಕೇಂದ್ರ ತೆರೆಯಿರಿ, ಇಲ್ಲಾಂದ್ರೆ ಕಷ್ಟ ಅಂತಿದ್ದಾರೆ. ಇದಿಷ್ಟು ಡಿಲೀಟ್ ಆದ ಮತದಾರರ ಲಿಸ್ಟ್ ಆದ್ರೆ ಘಟಾನುಘಟಿಗಳ ಕ್ಷೇತ್ರದಲ್ಲೇ 50% ಮತಗಳು ಡಿಲೀಟ್ ಆಗಿ ಹೋಗಿವೆ. ಮೊದಲನೆಯದಾಗಿ ರಾಮಲಿಂಗಾರೆಡ್ಡಿಯ ಬಿಟಿಎಂ ಲೇಔಟ್, ಎರಡನೆಯದಾಗಿ ಸತೀಶ್ ರೆಡ್ಡಿ ಕ್ಷೇತ್ರ ಬೊಮ್ಮನಹಳ್ಳಿ ಇದ್ರೆ, ನಂತರದ ಸ್ಥಾನಗಳಲ್ಲಿ ಮುನಿರಾಜುಗೆ ಸೇರಿದ ದಾಸರಹಳ್ಳಿ, ಕೃಷ್ಣಪ್ಪರ ವಿಜಯನಗರ, ಎಸ್ ರಘು ಅವರ ಸಿವಿ ರಾಮನ್ ನಗರ ಕ್ಷೇತ್ರಗಳಿವೆ. ಇನ್ನು ಆರ್ ಅಶೋಕ್ ಕ್ಷೇತ್ರ ಪದ್ಮನಾಭನಗರದಲ್ಲೂ 43% ಮತದಾರರ ಹೆಸರುಗಳು ಡಿಲೀಟ್ ಆಗಿವೆ. ಇನ್ನು ಎಸ್ಐಆರ್ ವೇಳೆ ಅರ್ಧಕ್ಕರ್ಧ ಮತದಾರರ ಹೆಸರು ಡಿಲೀಟ್ ಆಗಿದ್ದಕ್ಕೆ ಜನ ಆತಂಕಗೊಳಗಾಗಿದ್ದಾರೆ. ಹೀಗಾಗಿ ಎಸ್ಐಆರ್ ಪ್ರಕ್ರಿಯೆ ಪುನರ್ ಪರಿಶೀಲನೆಗೆ ಒತ್ತಾಯಿಸಿದ್ದಾರೆ. ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ಪ್ರಕ್ರಿಯೆಯನ್ನ 3 ತಿಂಗಳು ವಿಸ್ತರಿಸೋಕೆ ಒತ್ತಾಯಿಸಿದ್ದಾರೆ. ಇಡೀ ಮತದಾರರ ಪಟ್ಟಿ ಪರಿಷ್ಕರಣೆಗೆ 1 ವರ್ಷ ಕಾಲಾವಕಾಶ ನೀಡಬೇಕು. ಎಎಸ್ಡಿಡಿಒ ಅಂದ್ರೆ ನಾಪತ್ತೆ, ಸ್ಥಳಾಂತರ, ಮರಣ, ನಕಲಿ ಹಾಗೂ ಇತರೆ ಕೆಟಗರಿಯಲ್ಲಿರುವವರನ್ನ ತಕ್ಷಣ ಡಿಲೀಟ್ ಮಾಡಬಾರದು. ಬಿಎಲ್ಒಗಳು ಮತ್ತೊಮ್ಮೆ ಮನೆ ಮನೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಬೇಕು. ಸ್ಥಳಾಂತರಗೊಂಡವರಿಗೆ ಎನ್ಯುಮರೇಷನ್ ಫಾರ್ಮ್ ಮತ್ತು ಫಾರ್ಮ್ 8 ನೀಡೋಕೆ ಅವಕಾಶವನ್ನ ಕೊಡಿ. ಹೊಸ ಮತದಾರರಿಗೆ ಫಾರ್ಮ್ 6 ಮೂಲಕ ನೋಂದಣಿ ಅವಕಾಶವನ್ನ ನೀಡಬೇಕು. ನಾಪತ್ತೆ, ಇತರೆ ಮತದಾರರನ್ನ ಸಂಪರ್ಕಿಸಿ ಸಣ್ಣ ಪುಟ್ಟ ದೋಷಗಳನ್ನ ಸರಿಪಡಿಸಬೇಕು. ಚುನಾವಣಾ ಆಯೋಗದಿಂದ ವ್ಯಾಪಕ ಪ್ರಚಾರ ಹಾಗೂ ಜಾಗೃತಿ ಅಭಿಯಾನ ಮಾಡಬೇಕು. ಸಾಧ್ಯವಾಗಿದ್ರೆ ರಾಜ್ಯ ಸರ್ಕಾರ ಈ ಜವಾಬ್ದಾರಿ ವಹಿಸಿಕೊಳ್ಬೇಕು. ಸರ್ಕಾರಿ ಸಿಬ್ಬಂದಿ ಮನೆ ಮನೆಗಳಿಗೆ ತೆರಳಿ ಈ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಸಹಾಯವಾಣಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ರಾಜ್ಯದ ಮತದಾರರಿಗೆ ನೆರವು ನೀಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಎಸ್ಐಆರ್ ಮುಗಿದಿದ್ದು ಹಲ್ಚಲ್ ಸೃಷ್ಟಿಸಿದೆ. ಬೆಂಗಳೂರಿನ ಅರ್ಧಕ್ಕರ್ಧ ಮತದಾರರ ಹೆಸರುಗಳೇ ಡಿಲೀಟ್ ಆಗಿದ್ದು ಜನರ ಕಳವಳಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗವೇ ಮುಂದೆ ಬಂದು ಗೊಂದಲ ಬಗೆಹರಿಸುವ ಕೆಲಸ ಮಾಡಬೇಕಿದೆ. ಚಂದನ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.